ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಿಂಧು ಕನ್ನಡ ವ್ಲಾಗ್ಸ್. ಇವತ್ತಿನ ವಿಡಿಯೋ ಯಾವುದು ಅಂತ ಅಂದರೆ, ನಾಳೆ ಒಂದು ಫಂಕ್ಷನ್ ಇದೆ ನಮ್ಮ ಸೋದರತ್ತೆ ಮನೆಯವ್ರದ್ದು. ಮರಿ ಪೂಜೆ ಮಾಡ್ತಾ ಇದ್ದಾರೆ, ಅಂದರೆ ನಾನ್ ವೆಜ್ ಅಲ್ಲೂ. ಬನ್ನಿ ಹೋಗೋಣ, ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀನಿ ಅಲ್ಲೆಲ್ಲ ಹೇಗಿರುತ್ತೆ ಅಂತ. ನಾಳೆ ಫಂಕ್ಷನ್ ಇರೋದು, ಇವತ್ತೇ ಹೊರಡ್ತಾ ಇದ್ದೀವಿ ಎಲ್ಲರೂ ಕೂಡ, ನಾವು ನಮ್ಮ ಮಕ್ಕಳು ಎಲ್ಲರೂ ಕೂಡ. ಬನ್ನಿ, ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀನಿ, ಹೇಗೆಲ್ಲ ಇರುತ್ತೆ ಅಂತ ನಿಮ್ಮ ಜೊತೆಗೂ ಕೂಡ ಶೇರ್ ಮಾಡ್ತೀನಿ. ಮಜಾ ಇರುತ್ತೆ, ಬನ್ನಿ. ಅಲ್ಲಿ ನಮ್ಮ ಅಕ್ಕ ಅವರೆಲ್ಲ ಬಂದಿರ್ತಾರೆ, ಬನ್ನಿ ಹೋಗೋಣ. ಆಗಲೇ ಲಗೇಜ್ ಎಲ್ಲ ಪ್ಯಾಕ್ ಆಗಿದೆ, ನಮ್ಮದು ಲಗೇಜ್ ಎಲ್ಲ ಪ್ಯಾಕ್ ಆಗಿದೆ ನಾಳೆ ಫಂಕ್ಷನ್ಗೆ. ಬನ್ನಿ ಹೊರಡೋಣ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರೋ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಹಾಗೆ ನಮ್ಮ ಮನೆಯವರು ಲೇಟ್ ಆಯಿತು ಅಂತ ಬೈತಾ ಇದ್ದಾರೆ. ಬೆಳಗ್ಗೆ ಹೇಳಿದ್ದು ಈಗ ಹೋಗಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ. ನಮ್ಮ ಗಾಡೀಲಿ ಹೊರಡ್ತಾ ಇದ್ದೀವಿ. ಆಯ್ತು, ನಾಳೆ ಫಂಕ್ಷನ್ ಇದೆಯಲ್ಲ, ಅಲ್ಲಿಗೆ ಜ್ಯೂಸ್ ಎಲ್ಲ ತೊಗೊಂಡು ಹೋಗೋಕ್ಕೆ ನೋಡಿಸ್ತಾ ಇದ್ದಾರೆ. ನಮ್ಮ ನಜರ್ಬಾದಲ್ಲಿ ಹೊಸದಾಗಿ ರಾಮನ ದೇವಸ್ಥಾನ ಓಪನ್ ಆಗಿದೆ, ಅದಕ್ಕೆ ನಾವೆಲ್ಲ ಹೋಗ್ತಾ ಇದೀವಿ. ಓಪನ್ ಐ ಕಳ್ಳ ದೇವಳು. ಊಟ ಆಯ್ತು ದೇವಸ್ಥಾನದಲ್ಲಿ, ಈಗ ಮನೆಗೆ ಹೋಗ್ತಾ ಇದೀವಿ. ನೋಡಿ ಫ್ರೆಂಡ್ಸ್, ನಮ್ಮ ಅಕ್ಕನ ಬಟ್ಟೆಗಳು ಎಲ್ಲ ನಾಳೆ ಫಂಕ್ಷನ್ಗೆ ರೆಡಿ ಆಗ್ತಾ ಇದ್ದಾರೆ. ನೋಡಿ ಫ್ರೆಂಡ್ಸ್, ನಮ್ಮ ಅಕ್ಕ ನಾಳೆ ಫಂಕ್ಷನ್ ಇದೆಯಲ್ಲ, ಅದಕ್ಕೆ ನನ್ನ ಇನ್ವೈಟ್ ಮಾಡ್ತಾ ಇದ್ದಾಳೆ. ಹೇಗೆ ಮಾಡ್ತಾರೆ ಅಂತ ನೀವು ಕೂಡ ನೋಡಿ. ನಮಸ್ತೆ. 29ನೇ ತಾರೀಕು ನಮ್ಮ ಮನೆಯಲ್ಲಿ ಅಂದರೆ ಮರಿ ಹೊಡಿತಾ ಇದ್ದಾರೆ. ಮುದುಕ್ನಳಮ್ಮ ಮತ್ತು ದುರ್ಗಮ್ಮ ದೇವಸ್ಥಾನಕ್ಕೆ 7 ದಿವಸಕ್ಕೆ ಅರಸ್ಕೊಂಡಿದ್ದು, ಆ ಹರಕೆ ಪೂರೈಸಿದೆ, ಅದಕ್ಕೋಸ್ಕರ ಮರಿ ಹೊಡಿತಾ ಇದ್ದಾರೆ. ತಾವು ತಮ್ಮ ಕುಟುಂಬ ಸಮೇತರಾಗಿ ಆ ಪೂಜೆಗೆ, ಅಂದರೆ ಆ ಪೂಜೆ ಇರುವುದೆಲ್ಲಿರುವುದಂದ್ರೆ ಬೆಟ್ಟದ ಪಾದದಲ್ಲಿರುವುದು. ಸೊ ಅಲ್ಲಿ ಒಂದು ಚೌಟ್ರಿ ಮಾಡಿದ್ವಿ, ಆ ಚೌಟ್ರಿಲಿ ಪೂಜೆ ಮಾಡ್ತಾ ಇದ್ದೀವಿ. ಸೊ ಎಲ್ಲ ಬರಬೇಕಾಗಿ ಕೋರುತ್ತೇನೆ ನಾನು. ದಯವಿಟ್ಟು ಫ್ಯಾಮಿಲಿ ಸಮೇತ ಬರಬೇಕಾಗಿ ಕೇಳ್ಕೊಳ್ತೇನೆ. ಧನ್ಯವಾದಗಳು. ಅದು ಏನ್ ಗೊತ್ತಾ, ವಿಷಯ ಏನ್ ಗೊತ್ತಾ, ಏನು ವಿಡಿಯೋ ಹಾಕೋಷ್ಟೊತ್ತಿಗೆ ಫಂಕ್ಷನ್ ಎಲ್ಲ ಪ್ರೋಗ್ರಾಮ್ ಎಲ್ಲ ಮುಗಿದು ಚಿಚ್ಚಿ ಎಲ್ಲ ಖಾಲಿಯಾಗಿ ಬರೀ ಚೌಟ್ರಿ ನೋಡ್ಬೇಕಾಗುತ್ತೆ. ಏನ್ ಮಾಡೋದು, ನಾಳೆ ಅಂತ ಇವತ್ತು ಇನ್ವೈಟ್ ಮಾಡ್ತಾ ಇದ್ದೀನಿ, ಬೇಜಾರು ಮಾಡ್ಕೋಬೇಡಿ. ಆದ್ರೂ ನನ್ನ ಮಾತನ್ನ ಕೇಳಿದ್ದಕ್ಕೆ ನಮ್ಮ ತಂಗಿಗೆ ಸಬ್ಸ್ಕ್ರೈಬ್ ಮಾಡಿ, ಒಳ್ಳೇದು ಮಾಡಿ, ಒಳ್ಳೆ ಇದು ಮಿಲಿಯನ್ ಗಟ್ಟೆ ಲೈಕ್ಸ್ ಮಾಡಿ ಅವಳಿಗೆ. ಧನ್ಯವಾದ. ಥ್ಯಾಂಕ್ ಯು. ನೋಡಿ, ಇವ್ರು ನಮ್ಮಮ್ಮ ಅವತ್ತಿರ್ಲಿಲ್ಲ, ಇವತ್ತು ಬಂದಿದ್ದಾರೆ ಊರಿಂದ. ಹಾಯ್ ಕರೆ, ಹಾಯ್. ಇವ್ರ ಅಜ್ಜಿ. ಇದು ಬೈತಾ ನೋಡಿ ಫ್ರೆಂಡ್ಸ್, ನಾನು ನಮ್ಮ ಅಕ್ಕಂದಿರೆಲ್ಲರೂ ಬ್ಯಾಂಗಲ್ ಸ್ಟೋರ್ಗೆ ಹೋಗ್ತಾ ಇದ್ದೀವಿ. ನಮ್ಮ ಅಕ್ಕ ಏನೋ ಬಳೆ ತೊಗೋಬೇಕಂತೆ, ಅದಕ್ಕೆ ಹೋಗ್ತಾ ಇದ್ದೀವಿ.
ಹಾಗೆ ಈ ಅಂಗಡಿ ಇರೋದು ನಜರ್ಬಾದಲ್ಲಿ. ಅಂಗಡಿ ಹೆಸರು ಅನನ್ಯ ಬ್ಯಾಂಗಲ್ ಸ್ಟೋರು. ಯಾರಾದರೂ ನಜರ್ಬಾದ್ ಸೈಡ್ ಬಂದರೆ ಈ ಅಂಗಡಿಗೆ ಒಂದ್ಸಲಿ ವಿಸಿಟ್ ಮಾಡಿ. ಹಾಗೆ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಗೆ ಇವ್ರ ಅಂಗಡಿಲಿ ಪ್ರಾಡಕ್ಟ್ಗಳನ್ನ ಬೈ ಮಾಡಿದ್ರೆ ಆಫರಲ್ಲಿ ಹಾಕ್ಕೊಡ್ತಾರೆ, ಹಾಗೆ ಕಡಿಮೆ ಬೆಲೆಯಲ್ಲೂ ಕೂಡ ಹಾಕ್ಕೊಡ್ತಾರೆ. ಬನ್ನಿ ಒಂದ್ಸಲಿ ವಿಸಿಟ್ ಮಾಡಿ. ಇವ್ರ ಅಂಗಡಿಲಿ ಪ್ರತಿಯೊಂದು ಕೂಡ ಸಿಗತ್ತೆ. ಏನ ಅದಕ್ಕೆ ಚೆನ್ನಾಗಿ ಹಾಕಿ ನಮ್ಮ ಮಗಳಿಗೆ ನಮ್ಮ ಅಕ್ಕ ನೋಡಿ ಫುಲ್ ಶಾಪಿಂಗ್ ಮಾಡಿಬಿಟ್ಟಾಳೆ. ನಾವಿಷ್ಟೇ ಸದ್ಯಕ್ಕೆ ತೊಗೊಂಡಿರೋದು. ಈಗ ಮುಗೀತು ನೋಡಿರಪ್ಪ ನಮ್ಮ ಅಕ್ಕನ ಶಾಪ್. ನಮ್ಮ ಅಕ್ಕ ಅವರ ಶಾಪಿಂಗು ನೋಡಿ, ಅವರೇ ಜಾಸ್ತಿ ತಗೊಂಡಿರೋದು. ನಾವೆಲ್ಲ ಇಷ್ಟಿಷ್ಟೇ. ಫ್ರೆಂಡ್ಸ್, ನಮ್ಮ ಅಕ್ಕ ಏನೇನು ತಗೊಂಡಿದ್ದಾರೆ ಅಂತ ತೋರಿಸ್ತಾರೆ. ಇದು ಬ್ಯಾಂಗಲ್ಸ್, ಫೇರ್ ಅಂಡ್ ಲವ್ಲಿ ಕ್ರೀಮ್, and body lotion. Shingar two with double white and red. And nail polish. ಒಂದಕ್ಕೆ ಇದು 100 ರೂಪಾಯಿ. ತುಂಬಾ ಕಾಸ್ಟ್ಲಿ ತಗೊಂಡಿದ್ಯಾ? ಇದು ನನಗೆ 2 ಹಬ್ಬಕ್ಕಾದ್ರೂ ಮೆಹಂದಿ ಹಾಕೊಂಡಿಲ್ಲ, ಈಗಾದ್ರೂ ಹಾಕೊಳ್ಳೋದ ಅನ್ಬಿಟ್ಟು ನಾನು ದುಡ್ಡು ಕೊಟ್ಟು ಕೊಡ್ಸಿರೋದು ಎಲ್ಲರಿಗೂ. 500 ಇದಕ್ಕೆ 500 ಇದಕ್ಕೆ 500 ಒಂದಕ್ಕೆ 20 ರೂಪೀಸ್. ಇದೆಲ್ಲ ತಗೊಂಡಿದ್ದಕ್ಕೆ 2 ಫ್ರೀ ಕೊಟ್ಟರು ನನಗೆ. ಏನೇನು ಕೊಟ್ಟರೆ ಅಷ್ಟೇನಾ? ಒಂದು ಬೆಳ್ಳಿ ಉಂಗುರ ತಗೊಂಡೆ, ರಿಂಗು, ಡೈಮಂಡ್ದು ಸ್ಟೋನ್ ಹಾಕ್ಸಿದ್ದೆ. ಆ ಥರ ಏನಿಲ್ಲ, ನಾರ್ಮಲ್ ಉಂಗುರ ಅವ್ರು ಹೇಳ್ದಂಗಲ್ಲ. ನೋಡಿ, ಇಷ್ಟು ನಮ್ಮ ಅಕ್ಕ ರಿಚ್ ಪೀಪಲ್. ನಮ್ಮ ಅಕ್ಕ ಅದಕ್ಕೆ ಇಷ್ಟೆಲ್ಲ ತಗೊಂಡಿದ್ದಾಳೆ. ನಾವು ಇಷ್ಟೊಂದು ತಗೊಂಡಿಲ್ಲ. ನಾನು ಇಷ್ಟೇ ತಗೊಂಡಿರೋದು. 2 ರಿಂಗ್ ತಗೊಂಡೆ, ಹಾಗೆ ಒಂದು ಶೃಂಗಾರು, ಹಾಗೆ ಒಂದು ಪರ್ಫ್ಯೂಮು ಚಿಕ್ಕದೇ ಸಾಕು, ಹಾಗೆ ಒಂದು ಸ್ಟಿಕ್ಕರ್ ಅಷ್ಟೇ ತಗೊಂಡಿದ್ದು. ರಿಂಗ್ ಈ ಥರದ್ದು ತಗೊಂಡೆ. ನಮ್ಮ 2ನೇ ಅಕ್ಕ ತಗೊಂಡಿರೋದು ಇದು 100 ರೂಪಾಯಿ ಸೆಟ್ ಸರ, ಮತ್ತು ಇದೊಂದು ಸ್ಟಕ್ ಥರ ಸರ, ಮತ್ತು ಹಾಗೆ ಸ್ಟಿಕ್ಕರ್. 72 ಇಷ್ಟು ತಗೊಂಡಿದ್ದಾರೆ. ಹಾಯ್ ಫ್ರೆಂಡ್ಸ್ ಅಂತ ನೋಡಿ. ಹಾಗೆ ನಾವು ಕೂಡ ಮಕ್ಳುಗಳಿಗೆ ಊಟ ಮಾಡಿಸ್ಬಿಟ್ಟು ಸುಮ್ಮನೆ ಹಾಗೆ ಮಾತಾಡ್ತಾ ಕೂತ್ಕೊಂಡಿದ್ವಿ. ಇಲ್ಲಿ ನಮ್ಮತ್ತೆ ಎಲ್ಲರ ಬಗ್ಗೆನೂ ಕೂಡ ಇಮಿಟೇಟ್ ಮಾಡ್ತಾಯಿದ್ರು. ಒಬ್ಬೊಬ್ಬರ ಬಗ್ಗೆನೂ ಕೂಡ ಹೇಗೆ ಮಾಡ್ತಾರೆ ಅಂತ ನೋಡಿ. ನಮ್ಮತ್ತೆ ಮಗ ಇಬ್ಬರು ಕೂಡ ಬೇಡ, ಬೇಡ. ಇವರಿಬ್ರೆ ಲೇಟ್ ಮಾಡೋದು ಅದಕ್ಕೆ. ಈ ಶ್ರಾವಣಿ ಅವರು
ರೆಡಿಯಾಗಿ ಕಾಫಿ ಮೇಡ ಆಮೇಲೆ ಇಷ್ಟೆಲ್ಲ ಆದ್ಮೇಲೆ ನಮ್ಮವ್ವ ಇರು ಯಾರು ಹೇಳೋದತ್ತರ ಮಧುವರು ಜಲ್ದಿ ಔಟ್ ಏನ್ ಮಾಡದ ಇರುವಾಗ ಆರಾಮಾಗಿ ಯಾಕೆ ಆತು ಆರಾಮಾಗತ್ತಿ ಗಾಡಿ ಸ್ಟಾರ್ಟ್ ಮಾಡಿ ಇದಕ್ಕೆ ದುಗಾಯ ಬಂದ್ಬಿಡುತ್ತೆ ದಾಜಿ ಅವ್ರು ಇಬ್ರು ದಾಜಿ ಅವ್ರದ್ದು ಯಾರ್ದು ಅದೇ ಕೈ ಹೋಗಿ ಎಲ್ಲ ನೀ ಮಾತಾಡಿ ನಮ್ಮ ಮಾಮ ಚಿಕ್ಕಪ್ಪ ಅವ್ರದ್ದು ಇದು ರೋಹನ್ ಟ್ರಿಮ್ಮರ್ ಕುಟೆ ಮಜಾ ಟ್ರಿಮ್ಮರ್ ಕುಟಮ್ಮ ಏನಿಲ್ಲ ಕುಕ್ಕು ತುಂಜಾಕಿ ಬರೀ ನಾಯಿ ಮಜಂಡ್ರೆ ನಾಯಿ ಹಾಕೊಂಡ್ಬಿಟ್ಟಿ ಮಂಚಿನ ಮೇಲೆ ನೋಡ್ತಾ ಇರ್ತಾನ ನನ್ನ ತಮ್ಮ ರೋಹನ್ಗೆ ನಿಗುಮತಾರೆ ತಾಮ್ ಕಾಪಾಡ್ದಾರಿಗೆ ಆ ಕಾಪಾಡಿದೆ ಸವನ್ನ ಹಿಂಗ ಹಾಕಿ ಹಿಂಗ ಎಳ್ಕೊಂಡು ಪ್ಯಾಂಟ್ ಹಿಂಗ ಎಳ್ಕೊಂಡು ಟಿ ಶರ್ಟ್ ಹಿಂಗ ಹಾಕೊಂಡು ತಮ್ಮ ತಾತ ಈಗ ಆಗ ಒಂದ್ ಸೆಕೆಂಡ್ ಹಿಂಗ್ ಕುತ್ಕೊಂಡು ಅಷ್ಟೇ. ನೋಡಿದ್ರಲ್ಲ ನಮ್ಮ ಅತ್ತೆ ಮಗ ಇಬ್ಬರು ಹೇಗೆಲ್ಲ ಕಾಮಿಡಿ ಮಾಡಿದ್ರಂತ. ಇದೆಲ್ಲ ಬರೀ ತಮಾಷೆಗೆ ಮಾತ್ರ. ಹಾಗೆ ಅಲ್ಲೆಲ್ಲ ಮುಗಿಸ್ಕೊಂಡು ಇಲ್ಲಿ ಬಂದು ನಾವು ಕೂಡ ಊಟ ಮಾಡಿಕೊಂಡು ಈಗ ಹೇಳು ಈಗ ಪಿಂಕ್ ಒಂದೈತೆ ಹಾಗೆ ಇಲ್ಲಿ ಊಟ ಎಲ್ಲ ಮಾಡಿಕೊಂಡು ಮಕ್ಕಳಿಗೆಲ್ಲ ಮೆಹಂದಿ ಹಾಕ್ಕೊಡ್ತಾ ಇದ್ವಿ. ಯಾಕಂದರೆ ಹಬ್ಬಕ್ಕೂ ಕೂಡ ಮೆಹಂದಿ ಹಾಕ್ಕೊಂಡಿರ್ಲಿಲ್ಲ ಕೈಗೆ ಅಂದ್ಬಿಟ್ಟು ಈಗ ಎಲ್ಲರೂ ಹಾಕ್ಕೊಳ್ತಾ ಇದ್ವಿ, ನಾವು ಕೂಡ ಇದ್ವಲ್ಲ ಅಂದ್ಬಿಟ್ಟು. ಓಕೆ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.